ಆರ್ಸಿಬಿ ಟೀಮ್ನದ್ದು ಇಷ್ಟು ವರ್ಷಗಳದ್ದೇ ಒಂದು ಲೆಕ್ಕ, ಈ ಸೀಸನ್ನದ್ದೇ ಮತ್ತೊಂದು ಲೆಕ್ಕ. ಕಳೆದ 2 ವರ್ಷಗಳಿಂದ ಕೆಕೆಆರ್ ವಿರುದ್ಧ 4 ಪಂದ್ಯಗಳಲ್ಲೂ ಕೂಡ ಸೋಲನ್ನ ಕಂಡಿದ್ದಂತ ಆರ್ಸಿಬಿ ಈಗ ಫಸ್ಟ್ ಮ್ಯಾಚ್ನಲ್ಲೇ ಅವರದ್ದೇ ಹೋಮ್ ಗ್ರೌಂಡ್ನಲ್ಲೇ ಕೋಲ್ಕತ್ತಾ ಎದುರು ಸೋಲಿನ ಸೇಡು ತೀರಿಸಿಕೊಂಡಿದೆ. ಸೊ ಇಂಥದ್ದೇ ರಿವೆಂಜ್ ಈಗ ಚೆನ್ನೈ ಮೇಲೂ ತೀರಿಸಿಕೊಳ್ಬೇಕಿದೆ. ಯಾಕೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬೆಂಗಳೂರು ವರ್ಸಸ್ ಚೆನ್ನೈ ನಡುವಿನ ಮೆಗಾ ಬ್ಯಾಟಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಚಪಾಕ್ ಮೈದಾನದಲ್ಲಿ ನಡೆಯಲಿರುವಂತಹ ಈ ಫೈಟ್ ಎರಡೂ ತಂಡಗಳಿಗೂ ಕೂಡ ಪ್ರತಿಷ್ಠೆಯಾಗಿದೆ. ಅದರಲ್ಲೂ ಮ್ಯಾಚ್ ನಡೆಯುವಂತಹ ಚಪಾಕ್ ಮೈದಾನ ಅಂದ್ರೆ ಸಿಎಸ್ಕೆಗೆ ಅದು ಹೋಮ್ ಗ್ರೌಂಡ್. ಇಲ್ಲೇನಿದ್ರು ಸಿಎಸ್ಕೆ ಆಟಗಾರರದ್ದೇ ಪಾರುಪತ್ಯ. 2009ರಿಂದಲೂ ಕೂಡ ಬೆಂಗಳೂರು ವಿರುದ್ಧ ಈ ಮೈದಾನದಲ್ಲಿ ಡಾಮಿನೇಟ್ ಮಾಡ್ತಾನೆ ಬಂದಿದ್ದಾರೆ. 2008ರ ಬಳಿಕ ಚಪಾಕ್ನಲ್ಲಿ ಗೆದ್ದೇ ಇಲ್ಲ ಆರ್ಸಿಬಿ. ಚಪಾಕ್ನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಖಾಮುಖಿಯಾಗಲಿವೆ. ವಿಷಯ ಏನಪ್ಪಾ ಅಂದ್ರೆ 2008ರ IPL ಉದ್ಘಾಟನಾ ಸೀಸನ್ ಬಳಿಕ ಆರ್ಸಿಬಿ ತಂಡ ಚಪಾಕ್ ಮೈದಾನದಲ್ಲಿ ಸಿಎಸ್ಕೆ ವಿರುದ್ಧ ಗೆಲ್ಲೋಕೆ ಸಾಧ್ಯನೇ ಆಗಿಲ್ಲ. ಬಟ್ ಈ ವರ್ಷ ಚಪಾಕ್ ಮೈದಾನದಲ್ಲಿ ಸಿಎಸ್ಕೆ ತಂಡವನ್ನ ಮಣಿಸಿ ಆರ್ಸಿಬಿ ಇತಿಹಾಸವನ್ನ ನಿರ್ಮಿಸಬೇಕಿದೆ. ಚಪಾಕ್ ಮೈದಾನ ಸಿಎಸ್ಕೆ ಪಾಲಿಗೆ ಭದ್ರ ಕೋಟೆಯಾಗಿದೆ. ಇದರ ಸ್ಪಿನ್ ಸ್ನೇಹಿ ಪಿಚ್ ಸಿಎಸ್ಕೆ ತಂಡದ ಕೈಯಲ್ಲೇ ಇದೆ. ರವಿಚಂದ್ರನ್ ಅಶ್ವಿನ್ ಚೆನ್ನೈ ಟೀಮ್ಗೆ ಮರಳಿರೋದು ಸಿಎಸ್ಕೆ ತಂಡಕ್ಕೆ ಮತ್ತಷ್ಟು ಪವರ್ ಬಂದಿದೆ. ರವೀಂದ್ರ ಜಡೇಜಾ, ಆರ್ ಅಶ್ವಿನ್ ಜೊತೆಗೆ ನೂರ್ ಅಹ್ಮದ್ ಅವರಂತ ಸ್ಟಾರ್ ಸ್ಪಿನ್ನರ್ಸ್ ಸಿಎಸ್ಕೆ ತಂಡಕ್ಕೆ ಆಧಾರ ಸ್ತಂಭವಾಗ್ತಾರೆ. ಈ ಮೂವರು ಮುಂಬೈ ಇಂಡಿಯನ್ಸ್ ವಿರುದ್ಧದ ಆರಂಭಿಕ ಪಂದ್ಯದಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ರು. 11 ಓವರ್ಗಳಲ್ಲಿ ಕೇವಲ 70 ರನ್ಗಳನ್ನ ನೀಡಿ 5 ವಿಕೆಟ್ಗಳನ್ನ ಉರುಳಿಸುವ ಮೂಲಕ ಮುಂಬೈ ತಂಡವನ್ನ ಕಟ್ಟಿ ಹಾಕಿದ್ರು. 17 ಸೀಸನ್ 9 ಪಂದ್ಯ, ಆರ್ಸಿಬಿ ಗೆದ್ದಿದ್ದು ಒಂದೇ ಪಂದ್ಯ. IPL 2008ರ ಸೀಸನ್ನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳು ಮೊದಲ ಬಾರಿಗೆ ಚಪಾಕ್ ಮೈದಾನದಲ್ಲಿ ಮುಖಾಮುಖಿಯಾಗಿದ್ವು. ಈ ಮ್ಯಾಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಅಂದಿನ ಆರ್ಸಿಬಿ ತಂಡದ ನಾಯಕ ರಾಹುಲ್ ದ್ರಾವಿಡ್ ಅವರ 47 ರನ್ ಬಾರಿಸುವ ಮೂಲಕ ಜವಾಬ್ದಾರಿಯುತವಾಗಿ ಆಟವಾಡಿದ್ರು. ಈ ಮೂಲಕ ನಿಗದಿತ 20 ಓವರ್ಗಳಲ್ಲಿ ಬೆಂಗಳೂರು ತಂಡ 8 ವಿಕೆಟ್ಗಳನ್ನ ಕಳ್ಕೊಂಡು 126 ರನ್ಗಳನ್ನ ಕಲೆ ಹಾಕಿತ್ತು. ಈ ಪಂದ್ಯದಲ್ಲಿ ಸಿಎಸ್ಕೆ ಪರ ಆಲ್ಬಿ ಮಾರ್ಕೆಲ್ 4 ವಿಕೆಟ್ ಕಬಳಿಸಿ ಮಿಂಚಿದ್ರು. ಇನ್ನು ಆರ್ಸಿಬಿ ನೀಡಿದಂತ 127 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಸಿಎಸ್ಕೆಗೆ ಉತ್ತಮ ಓಪನಿಂಗ್ ಸಿಕ್ಕಿತ್ತು. ಆದ್ರೆ ಮಿಡಲ್ ಆರ್ಡರ್ ನಲ್ಲಿ ಆರ್ಸಿಬಿ ಬೌಲರ್ಸ್ ಕಂಪ್ಲೀಟ್ ಕಂಟ್ರೋಲ್ ಮಾಡಿದ್ರು. ಸಿಎಸ್ಕೆ ತಂಡಕ್ಕೆ ಅನಿಲ್ ಕುಂಬ್ಳೆ ತಮ್ಮ ಸ್ಪಿನ್ ಬೌಲಿಂಗ್ ಮೂಲಕ ಕಡಿವಾಣವನ್ನ ಹಾಕಿದ್ರು. ಸ್ಟೀಫನ್ ಫ್ಲೆಮಿಂಗ್ 45 ರನ್ ಗಳಿಸಿದ್ದು ಬಿಟ್ರೆ ಬೇರೆ ಯಾವುದೇ ಬ್ಯಾಟರ್ ಚೆನ್ನೈ ಪರ ಹೆಚ್ಚು ರನ್ ಗಳಿಸಲೇ ಇಲ್ಲ. ಅಂತಿಮವಾಗಿ ಆರ್ಸಿಬಿ ಬೌಲರ್ಗಳು ಸಿಎಸ್ಕೆ ತಂಡವನ್ನ 112 ರನ್ಗಳಿಗೆ ಕಟ್ಟಿ ಹಾಕಿದ್ರು. ಈ ಮೂಲಕ ಮೊದಲ ಬಾರಿಗೆ ಚಪಾಕ್ ಮೈದಾನದಲ್ಲಿ ಸಿಎಸ್ಕೆ ಎದುರು ಆರ್ಸಿಬಿ ತಂಡ 14 ರನ್ಗಳ ಭರ್ಜರಿ ಗೆಲುವನ್ನ ಕಂಡಿತ್ತು. 2008ರಿಂದ 2024ರವರೆಗೆ ಚೆನ್ನೈನ ಚಪಾಕ್ ಮೈದಾನದಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ನಡುವೆ ಒಟ್ಟು 9 ಪಂದ್ಯಗಳು ನಡೆದಿವೆ. ಈ ಪೈಕಿ ಆರ್ಸಿಬಿ ಮೊದಲ ಮ್ಯಾಚ್ ಅನ್ನ ಗೆದ್ದಿದ್ದು ಬಿಟ್ರೆ ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ಪಂದ್ಯವನ್ನು ಕೂಡ ಗೆದ್ದುಕೊಂಡಿಲ್ಲ. ಹೀಗೆ ಚೆನ್ನೈ ಮೈದಾನದ ಹಿಸ್ಟ್ರಿ ಕೆದಕಿದಾಗ ಚೆನ್ನೈ ಟೀಮ್ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ಬಟ್ ಈ ವರ್ಷ ಬೆಂಗಳೂರು ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ, ಹಾಗೆ ಡಿಫ್ರೆಂಟ್ ಆಗಿದೆ. ಹೀಗಾಗಿ ದಶಕದ ಬಳಿಕ ಚಪಾಕ್ ಮೈದಾನದಲ್ಲಿ ಇತಿಹಾಸವನ್ನ ಸೃಷ್ಟಿಸೋಕೆ ರಜತ್ ಪಾಟಿದಾರ್ ನಾಯಕತ್ವದ ಆರ್ಸಿಬಿ ತಂಡ ರೆಡಿಯಾಗಿದೆ. ಸಿಎಸ್ಕೆ ಸ್ಪಿನ್ನರ್ಸ್ ವಿರುದ್ಧ ರಜತ್ ಪಾಟಿದಾರ್ ಹಾಗೆ ವಿರಾಟ್ ಕೊಹ್ಲಿ ನೇತೃತ್ವದ ಆರ್ಸಿಬಿ ಬ್ಯಾಟಿಂಗ್ ಲೈನ್ ಅಪ್ ಎಚ್ಚರಿಕೆಯಿಂದ ಆಡಿದ್ರೆ ಈ ಸಲ ಗೆಲುವು ನಮ್ಮದೇ ಆಗಲಿದೆ. ನಮಸ್ಕಾರ.